ಪಿಲ್ಗ್ರಿಮೇಜ್ ಅಂತೀವಿ ನಾವು. ಅಲ್ಲಿ ಬಂದು ಹೋಗೋರು ಅಷ್ಟೇ, ಜನ ಹೆಚ್ಚಿಗಿಲ್ಲ. ಅಂಥ ನಿಂಥ ಸಾವುಗಳು, ಮಕ್ಕಳ ಸಾವು, ವಯಸ್ಸಾದವ್ರ ಸಾವು, ಕಾಲೇಜ್ ಯುವಕ ಯುವತಿಯರ ಸಾವು, ಏನು ಸಾವು ಸಾವು ಸಾವು. ಅದರಲ್ಲಂತೂ ಒಂದು 4-5 ಕೇಸ್ಗಳಂತೂ ಗಡದು ಮನಸ್ಸಿಗೆ ನೋವು ಮಾಡುವಂಥವು. ಅದರ ಪ್ರಥಮ 20 ಆ ಸಾವನ್ನು ಇನ್ನೂ ನೆನೆಸ್ಕೊಂಡ್ರೆ ಆ ಪಾಪ ಅವಳ ಶವ ಬಂದೆಲ್ಲೋ ಹತ್ತಿ ಅದರ ಎಲುಬುಗಳು ಅಷ್ಟೇ ಕಾಣ್ತಾ ಇದ್ದದನ್ನು ಗಮನಿಸಿದಾಗ, ಬಟ್ಟೆ ಮೇಲಕ್ಕಿನ ಗುರುತಾಡಿದ್ದು ನೋಡಿದಾಗ ಪಾಪ ಅಜ್ಜಿಯು ಎಷ್ಟೊಂದು ನೋವನ್ನು ಅನುಭವಿಸಿರ್ಬೇಕು ಅನ್ನುವಂಥದ್ದು. ಬೇದುವಲ್ಲಿ ಅವರು ಸಹಿತ ಅವ್ರದ್ದು ಪಾಪ ಮೈಗೆ ಮೇಲೆ ಒಂದು ಏನಪ್ಪ ಅಂದ್ರೆ ಆಯಿಲ್, ಅಂದರೆ ಎಣ್ಣೆಯನ್ನು ಪೆಟ್ರೋಲು ಮಧ್ಯೆ ಗೊಜ್ಜು ಉಗ್ಗಿ ಹೊಂದಿದ್ದು ಸಾಯುವ ಮುಂದೆ ಎಷ್ಟೊಂದು ನೋವನ್ನು ಅನುಭವಿಸಿರ್ಬೋದು ಆ ಹೆಣ್ಣುಮಗಳು. ಇವತ್ತಿಗೂ ಅದು ಯಾರು ಇದನ್ನು ಮಾಡಿದವರು, ಯಾರು ಹೂ ಇಸ್ ದ್ಯಾಟ್ ಪರ್ಸನ್ಸ್ ಇಲ್ಲ. ಅದೇ ಕಾಲಕ್ಕೆ ಪಾಪ ಅಣ್ಣ ತಂಗಿ ಇಬ್ಬರು ಇದ್ದಂಥವ್ರು ನಿಮಗೆ ಗೊತ್ತದ, ಮಾವುತ ಮತ್ತು ಮಾವುತನ ತಂಗಿ ನಾರಾಯಣ ಮತ್ತು ಯಮನ, ಅವರು ಕೊಲೆ ಆಗ್ತದೆ, ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡ್ತಾ ಇದ್ದಾರೆ. ಇದು ಯಾರು ಮಾಡಿದರು ಇವತ್ತಿಗೂ ಇಲ್ಲ. ಇವೆಲ್ಲಕ್ಕಿಂತ ಮಿಗಿಲಾಗಿ ಸೌಜನ್ಯ ಹತ್ಯೆ ಆಗ್ತದೆ. ಅಯ್ಯೋ ಪಾಪ, ಅದು ನೆನೆಸ್ಕೊಂಡ್ರೆ ಇವತ್ತಿಗೂ ಸಹಿತ ಮೈ ಎಲ್ಲ ನಡಿದಂಗೆ ಆಗ್ತದೆ, ಇದು ನಡಾಗ್ತದೆ. ಇಂಥ ಭೀಕರ ಕೊಲೆಗಾರಿದ್ದಾರೆ ಇಲ್ಲಿವರೆಗೆ ಅವ್ರು ಯಾರು ಗೊತ್ತಾಗ್ತಾ ಇಲ್ಲ. ಅದು ಹುಡುಕೊಳ್ಳುತ್ತೆ SIT ನೇಮಿಸಿದ್ರು, ಏನೆಲ್ಲ ಮಾಡಿದರು, ನೋ ಯೂಸ್. ಪಾಪ ಎಲ್ಲಿಂದ ಹೋಗಿದ್ದ, ಅಲ್ಲಿಗೆ ಅಟ್ಕೊಂಡು ಹೋಗಿಬಿಟ್ಟಿದ್ದ ಚೆನ್ನಯ್ಯ ಅಥವಾ ಭೀಮ. ಆ ಭೀಮ ಬಂದ, ಸತ್ಯವತನ ಬಂದ, ಪಾಪ ಅವನನ್ನು ಬದಲು ಮಾಡಿಬಿಟ್ರು. ಇವತ್ತು ಇದೇ ಈ ಏನು ಸಾಕ್ಷಿದಾರ ಇದ್ದಾರಲ್ಲ, ಇವರ ಕೊಲೆಗಾರ ಅನ್ನುವಂಗೆ, ಇವರು ನನಗೆ ಹೇಳಿದರು ಮಾತಾಡ್ಲಿಕ್ಕೆ ಅನ್ನುವಾಗ ಅವ್ರ ಕಡೆ ಮಾತಾಡ್ಸ್ಲಿಕ್ಕೆ ಶುರು ಮಾಡಿಬಿಟ್ರು ಅಂತ. ಎಷ್ಟು ಭೀಕರ ಇವೆಲ್ಲ. ಅಂದರೆ ಬಡ್ಡಿ ಆಡೋದು, ಭೂಮಿಗಳು ನುಂಗೋದು, ಸರ್ಕಾರಿ ಭೂಮಿಗಳು ಕಿತ್ತು ಒಗೆದು ಬಿಡೋದು, ಇವೆಲ್ಲರೂ ಸಾಮಾನ್ಯ ಎಲ್ಲ ಆಗಿಬಿಟ್ಟವ. ದಲಿತರ ಭೂಮಿಗಳನ್ನು ಸ್ವಾಹ ಮಾಡೋದು, ಇವು ಯಾರು ಹೇಳೋರು ಕೇಳೋರು ಇಲ್ಲವೇ ಇರಲಿಲ್ಲ. ಯಾರು ಇವತ್ತಿನಿಂದಂಥವ್ರು ಯಾರು ಯಾರು ಅದಕ್ಕೆ ಇವತ್ತು ಬಾಲನಂತ ಒಬ್ಬ ಅತ್ಯಂತ ಪ್ರಬಲ ಧೈರ್ಯ ಇದ್ದಂಥವ, ಬುದ್ಧಿವಂತ. ಜೊತೆ ಕುಸುಮಾವತಿ ಮಗಳನ್ನು ಕಳೆದುಕೊಂಡಂಥ ಕುಸುಮಾವತಿ ಇವತ್ತು